ಎಜೆ ನ್ಯೂಸ್ಗೆ ಸ್ವಾಗತ. ಬುಧವಾರದಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಶ್ರೀ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಅಭಿಮಾನಿ ಬಳಗದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ 54ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಬೃಹತ್ ಸಮಾವೇಶ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು, ಅಭಿವೃದ್ಧಿ ಹಾಗೂ ರಾಜಕೀಯ ಅನುಭವ ಕಳೆದ 25 ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ಇದ್ದು ಸಕ್ರಿಯ ರಾಜಕೀಯ ನಡೆಸ್ತಾ ಇದ್ದೇನೆ. ಕಳೆದ 5-6 ವರ್ಷಗಳಿಂದ ಇಂತಹ ಬೃಹತ್ ಕಾರ್ಯಕ್ರಮಗಳನ್ನು ನಡೆಸಲು ಸಾಧ್ಯವಾಗಿರಲಿಲ್ಲ. ಆದರೆ ಇಂದು ಜನಪರ ಉದ್ದೇಶಕ್ಕಾಗಿ ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಆಗಮಿಸಿರುವುದು ಅತ್ಯಂತ ಸಂತಸ ತಂದಿದೆ ಎಂದಿದ್ದಾರೆ. ಕಾಂಗ್ರೆಸ್ನ ಶಾಸಕನಾಗಿ ಕಳೆದ 3 ವರ್ಷಗಳಿಂದ ಕ್ಷೇತ್ರದಲ್ಲಿ ನಿರಂತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ರು ವಿರೋಧಿಗಳು ಅಪಪ್ರಚಾರ ಮಾಡುವುದು ಸಹಜ. ಆದರೆ ಅವರ ಮಾತುಗಳಿಗೆ ಕಿವಿಗೊಡದೆ ಕ್ಷೇತ್ರದ ಅಭಿವೃದ್ಧಿಯತ್ತ ಹೆಚ್ಚಿನ ಗಮನ ಹರಿಸುವುದೇ ನನ್ನ ಮುಖ್ಯ ಗುರಿ ಎಂದಿದ್ದಾರೆ. ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಪ್ರಮುಖ ಆದ್ಯತೆ ಕ್ಷೇತ್ರದಲ್ಲಿ ಪ್ರೌಢಶಾಲಾ ಹಂತದಲ್ಲಿ ಉನ್ನತ ಶಿಕ್ಷಣದವರೆಗೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ. ಸಮಾಜದ ಪ್ರತಿಯೊಬ್ಬರಿಗೂ ಉದ್ಯೋಗ ಹಾಗೂ ಶಿಕ್ಷಣದ ಅವಶ್ಯಕತೆ ಇದ್ದು ತಮ್ಮ ಶಾಸಕ ಅವಧಿಯಲ್ಲಿ ಈ ಕ್ಷೇತ್ರಗಳಿಗೆ ಹೆಚ್ಚಿನ ಒತ್ತು ಕೊಡುವುದಾಗಿ ತಿಳಿಸಿದ್ದಾರೆ. ಅನುದಾನ ಹಂಚಿಕೆಯ ವಿವರ 18.50 ಕೋಟಿ. ಕಳೆದ 3 ವರ್ಷಗಳಲ್ಲಿ ಕ್ಷೇತ್ರದ ದೇವಸ್ಥಾನಗಳ ಜೀರ್ಣೋದ್ಧಾರ ಹಾಗೇನೆ ಅಭಿವೃದ್ಧಿಗೆ ವಿನಿಯೋಗ 3.50 ಕೋಟಿ. ಮಸೀದಿಗಳ ಅಭಿವೃದ್ಧಿ, ಮಂದಿರ, ಮಠಗಳಿಗೆ ಹೆಚ್ಚಿನ ಅನುದಾನ ತಂದು ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ ಎಂದಿದ್ದಾರೆ. 2028ರ ಚುನಾವಣೆಗೆ ನೇರ ಸವಾಲು. ಉಳಿದ 2 ವರ್ಷಗಳ ಅವಧಿಯಲ್ಲಿ ಇದುವರೆಗೆ ತಂದಿರುವ ಅನುದಾನಕ್ಕಿಂತ ಹೆಚ್ಚಿನ ಹಣವನ್ನು ಸರ್ಕಾರದಿಂದ ತಂದು ಕ್ಷೇತ್ರದ ದಿನನಿತ್ಯದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಬೇರೆ ಪಕ್ಷಗಳ ಆಡಳಿತ ಅವಧಿಗೆ ಹೋಲಿಕೆ ಮಾಡಿದರೆ ನನ್ನ ಅವಧಿಯಲ್ಲಿ ಅನುದಾನ ಅಥವಾ ಅಭಿವೃದ್ಧಿ ಕೆಲಸ ಒಂದೇ ₹1 ಕಡಿಮೆಯಾಗಿದ್ದು 2028ರ ಚುನಾವಣೆಯಲ್ಲಿ ನನಗೆ ಮತ ನೀಡಬೇಡಿ ಅಂತ ಮತದಾರರಿಗೆ ನೇರ ಸವಾಲು ಹಾಕಿದ್ದಾರೆ. ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೇವೆಯೋ ಅಷ್ಟು ದಿನ ಜನರಿಗೆ ಒಳ್ಳೆಯದನ್ನ ಮಾಡಬೇಕು. ಮಾತಿಗಿಂತ ಕೆಲಸದ ಮೂಲಕವೇ ನಮ್ಮ ಸಾಧನೆಯನ್ನ ತೋರಿಸಬೇಕಾಗುತ್ತೆ ಎಂದಿದ್ದಾರೆ. ಇನ್ನು ಕೆಪಿಸಿಸಿ ಸದಸ್ಯೆ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ, ಸೋಲು ಗೆಲುವುಗಳನ್ನ ಮೆಟ್ಟಿ ನಿಂತು ಇಂದು ಬಾಬಾ ಸಾಹೇಬರು ಶಾಸಕರಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಕೆಲಸ ಮಾಡಲು ಕ್ಷೇತ್ರದ ಜನತೆಯ ಬೆಂಬಲವೇ ಮುಖ್ಯ ಕಾರಣ ಎಂದಿದ್ದಾರೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾನಾ ಸಾಹೇಬ್ ಪಾಟೀಲ್ ಮಾತನಾಡಿ, ನೀವೆಲ್ಲರ ಆಶೀರ್ವಾದದಿಂದಾಗಿ ನಮ್ಮ ಅಣ್ಣ ಶಾಸಕರಾಗಿ ಆಯ್ಕೆಯಾಗಿ ತಮ್ಮ ಸೇವೆ ಮಾಡುತ್ತಿದ್ದಾರೆ. ಹಾಗೆಯೇ ನಾನು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿದ್ದೇನೆ. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಎಂದಿದ್ದಾರೆ. ನನಗೆ ಇಲ್ಲಿ ನೋಡ್ತೇನೆ ಎಲ್ಲ ಸಾಮಾನ್ಯ ಮಂದಿ ನನಗೆ ಇವತ್ತೇನೆಲ್ಲ ಸಾಮಾನ್ಯ ನಿಮ್ಮ ಕ್ಷೇತ್ರದ ಪ್ರತಿನಿಧಿ ಆಶೀರ್ವಾದ ನಾವೆಲ್ಲರೂ ಸೈನ್ಯಗಳು ನಾವು ನಾವು ಬಂದವರು ಅವರು ರೈತರು ನಾವು ನೋಡ್ತಾರೆ. ಅವ್ರು ಜಾಸ್ತಿ ಮಾಡಿ ಏನೇನು ಅಂತಿರ್ತಾರೆ ಅವ್ರಿಗೆ. ಅವ್ರು ನಿಮಗೆ ಬೇರೆ ನೋಡ್ಕೊಂಡ ಏನೋ ನಿಮ್ಮ ವಿಚಾರವನ್ನ ನಿಮ್ಮ ತಯಾರಿಗಾಗಿ ಹೇಳೋದ್ರಲ್ಲಿ ಏನೇನು ತಪ್ಪಲ್ಲ, ತಪ್ಪು ಇಲ್ಲ, ಅದು ತಪ್ಪಿದ್ರೂ ಪರವಾಗಿಲ್ಲ. ಇದನ್ನು ನೋಡತ್ತೆ ಎಲ್ಲರೂ ಬೇರೆ ಬೇರೆ ಮನಸ್ಸು ನೋಡ್ತಿರ್ತಾರೆ. ನಮಗೆ ತಯಾರಿ ಮಾಡ್ತಿರ್ತಾರೆ. ಯಾವಾಗಿದ್ರೂ ಪ್ರಾಬ್ಲಮ್ ವಿರೋಧನೋ ಆ ನಿಟ್ಟಿನಾಗ ನೀವು ಕೊಟ್ಟಂತ 3 ವರ್ಷ ಅವಧಿಯ 3 ವರ್ಷ 2 ತಿಂಗಳು
ಶಿಕ್ಷಣ ಬೇಕಂದ್ರೆ ಏನು ಮಾಡಬೇಕು? ನಮ್ಮ ಮನೆ ಇಂಜಿನಿಯರ್ಸ್ ಸಾಗಕ್ಕೆ ಸಾಧ್ಯ ಇಲ್ಲ. ಒಂದೇ ಪ್ರಾಥಮಿಕ ಹಂತದಿಂದ ಬರಬೇಕಾಗ್ತದೆ. ಪ್ರೈಮರಿಯಿಂದ ಹೈಯರ್ ಪ್ರೈಮರಿ, ಆಮೇಲೆ PUC ಡಿಗ್ರಿ ಅಂತ ಕೊಡ್ಬೇಕು. ಆ ಹಂತದಲ್ಲಿ ಒಂದು ಪ್ರಯತ್ನ ಮಾಡಿದ ಬೆಳೆದಂತೆ ವರ್ಷದಿಂದ ಇವತ್ತಿಗೆ ಡೆಫಿನೆಟ್ ಸಕ್ಸಸ್ ಆಗಿದ್ದೆವು. PUCಗೂ ಮಾಡಿದೆವು, ಡಿಗ್ರಿಗೂ ಮಾಡಿದೆವು. ಮಾಡಿದಾಗ ಏನಾಗ್ತಕ್ಕಂದ್ರೆ ಟೋಟಲ್ ನಮ್ಮ ಕ್ಷೇತ್ರದ ಔಟ್ಕಮ್ ಒಳ್ಳೆಯ ರೀತಿ ಬಂದ್ರೆ ಹುಡುಗರು ಎಲ್ಲರೂ ಬದುಕ್ತಾರೆ. ಇಲ್ಲೇ ಬದುಕಬೇಕಂತೀರಿ, ಬೆಳಗಾವಿದಾಗ ಬದುಕಬೇಕಂತೀರಿ, ಬೆಂಗಳೂರಾಗ ಬೇಗ ಪ್ರಪಂಚದಾಗ ಯಾಕೆ ಬದುಕ್ತಾರೆ. ಅದಕ್ಕಾದ್ರೂ ಕೊಡುವಂಥ ಪ್ರಯತ್ನ ಮಾಡಕತ್ತಿದ್ದೀನಿ. ಗೊತ್ತಿಲ್ಲ ಒಂದು ಆಗಿದೆ. ಅದ್ರ ಜೊತೆಗೆ ಸುಮಾರು 2 ರೆಸಿಡೆನ್ಸಿಯಲ್ ಸ್ಕೂಲ್ ಕಿತ್ತೂರು ಕ್ಷೇತ್ರಕ್ಕೆ ಹೋಗುವುದು. ಚೆನ್ನಮ್ಮ ರೆಸಿಡೆನ್ಸಿ ಸ್ಕೂಲು ಇನ್ನೊಂದು ಕಾರ್ಮಿಕ ಇಲಾಖೆಯಿಂದ ಚೆನ್ನಮ್ಮ ಈಗಾಗಲೇ ಸ್ಟಾರ್ಟ್ ಆಗೈತಿ. ಆಲ್ಮೋಸ್ಟ್ ಒಂದು 9th ಸ್ಟ್ಯಾಂಡರ್ಡ್ ಇವತ್ತು 7th 8th 9th ಐತಿ. ನೆಕ್ಸ್ಟ್ ಕಾರ್ಮಿಕ ಇಲಾಖೆ ನೆಕ್ಸ್ಟ್ ಜೂನ್ನಿಂದ ಬಹುತೇಕ ಹೊರಗೆ ಸುಮಾರು 400-500 ಹುಡುಗರಿಗೆ ಅಡ್ಮಿಷನ್ ಕೊಡುವಂಥ ಮಾಡ್ತಾರೆ. ಎಲ್ಲ ಬಡ ಹುಡುಗರಿಗೆ ಶ್ರೀಮಂತರೆಲ್ಲ ಬಡ ಹುಡುಗರು ಅದಕ್ಕಾದ್ರೆ ಸುಮಾರು ಒಂದು 1000 ಹುಡುಗರಿಗೆ ನಮ್ಮ ಕ್ಷೇತ್ರ ನಾಲ್ಕು ಕ್ಷೇತ್ರದಲ್ಲಿ 2 ಶಾಲೆ ಇರ್ತಾರೆ. ಅದ್ರ ಜೊತೆ ಮುಖ್ಯವಾದಂಥ ಬೇಕಾದಂಥ ಪ್ರಾಜೆಕ್ಟ್ಸ್ ಏನಿದೆ, ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ ಬೇಕು. ಅಲ್ಲಿಂದ ನೀರು ಪಂಪ್ ಮಾಡೋ ಈಗಾಗಲೇ ಬಹಳಷ್ಟು ಪ್ರಗತಿಯಲ್ಲಿ ದೊಡ್ಡ ಚಂದ್ರ ಏನು ನೀರಾವರಿ ಬಂದಿದ್ದು ನಾವು ನೋಡ್ರಿ ಬಂತೀಗ. ಮತ್ತೆ ನೆಕ್ಸ್ಟ್ ಇಯರ್ನಿಂದ ಡಿಸ್ಟ್ರಿಬ್ಯೂಟರ್ ಚಾನಲ್ ಎಲ್ಲ ಕಡೆ ನೀರು ಹೋಗಲ್ಲ ಮಾಡ್ತಾವೆ. ಇಲ್ಲೇ ದೇವಸ್ಥಿಗೆ ಹೇಳಿದ್ರು ಕೂಡ ಟ್ರಯಲ್ ಮಾಡೋದು. ನಾಗಲಾಪುರ ಈಗಾಗಲೇ ಒಂದು ವರ್ಷ ನೀರು ಮಾಡೋದಕ್ಕೆ ಅದ್ರ ನೋಡಿ ಹೊಸದಾಗಿ ದೇಗಾವು ಕೂಡ ಕಡಿಮೆ ಅಂದ್ರೆ ಅಂತ ಲಿಫ್ಟಿಗೆ ಒಕ್ಕಲತನಕ್ಕೆ ಸಂಬಂಧಪಟ್ಟಂಥ ಸ್ಕೀಮ್. ಅದ್ರ ಜೋಡಿ ಮತ್ತೆ ಶಿಕ್ಷಣ, ಆರೋಗ್ಯ ಮತ್ತು ಇನ್ನೊಂದು ಬೇಕಾದಂತಂದ್ರೆ ಅಗ್ರಿಕಲ್ಚರ್ ಕಡೆ ಸುಮಾರು 52 ಹಾಸ್ಪಿಟಲ್ ಎಲ್ಲ ಹೊರಗೆ ಸುಮಾರು 2 ಕಿಲೋಮೀಟರ್ ಲಾಸ್ಟ್ ಬೌಂಡ್ರಿಗಿತ್ತು. ಅದನ್ನಲ್ಲಿ ನಿಂತಿರಿಸಿ 100 ಬೆಡ್ಡದ ಅಪ್ಗ್ರೇಡ್ ಮಾಡಿ ಈಗ ಆಲ್ರೆಡಿ ಒಂದು ಫ್ಲೋರ್ ಕನ್ಸ್ಟ್ರಕ್ಷನ್ ಬಂದೈತಿ. ಮುಂದಿನ ವರ್ಷ ಎಂಡಿಂಗ್ ಹೋದಾಗ ಫುಲ್ ಫ್ಲೆಜ್ ಆಗಿ ತಾಲೂಕಾ ಆರೋಗ್ಯ ಪ್ರಾರಂಭ ಆಗುತ್ತೆ. ಅದರ ಜೋಡಿ ಸುಮಾರು ವರ್ಷದಿಂದ ಏನು ಸೆಂಟರ್ಗಳು ಬಿಲ್ಡಿಂಗ್ಗಳು ಹಾಳಾಗಿ ಹೋಗಿಬಿಡ್ತಿದ್ವಿ. ಎಲ್ಲ ಸುಮಾರು 12 ಏನು ಸೆಂಟರ್ಗಳು ಪ್ರತಿಯೊಂದು ಊರಿಗೂ ಕೂಡ ತರುವಲ್ಲಿ ಯಶಸ್ವಿಯಾಗಿದ್ದೆವು. ಟೆಂಡರ್ಗಳಾಗಿದ್ದವು. ಈಗಾಗಲೇ ಕಾಮಗಾರಿಗಳು ಎಲ್ಲ ಆ ಊರುಗಳು ಎಲ್ಲರಿಗೂ ಹಸ್ತಾಂತರ ಆಲ್ರೆಡಿ ಎಲ್ಲರೂ ಡಿಮಾಂಡ್ ಏನೈತಿ, ನೀವು ಬರೀ ಸಾಲ ಯಾರು ಅದ ಅವ್ರಿಗೆ ಕೊಂಡ್ರಾಡ್ಕೊಂಡು ಈ ಬರೀ ಯಾವುದೆಲ್ಲ ಸ್ಯಾರಿ ಗುಡಿ ಕಟ್ಟೋದ್ರೆ ಎಷ್ಟು ಕಟ್ಟಲಿ? 3 ವರ್ಷದಾಗ ಸುಮಾರು 18 ಕೋಟಿ ರೂಪಾಯಿ ಗುಡಿ ತಂದ ನೀವು ಕಟ್ಟಿರೋದು ಏನು ಕಟ್ಟೋದು? ಎಲ್ಲ ಕಟ್ಟೋದು. ನೀವು ಬೇಕಾದವ್ರು ಹೇಳಿ ಈ ಊರಾಗಿನ ಗುಡಿ ರೊಕ್ಕ ಕಟ್ಟಿದ್ರೆ ಬಡಕೊಡೋದಲ್ಲ. ಬೇಕಾದವ್ರು ಹೇಳಿ ಸುಮಾರು 18 ಕೋಟಿ ರೂಪಾಯಿ ಗುಡಿ ಕೊಟ್ಟೇನೆ, 4 ಕೋಟಿ ರೂಪಾಯಿ ಮಸ್ಜಿದ್ ಕೊಟ್ಟೇನೆ, 3 ಕೋಟಿ ರೂಪಾಯಿ ಬಸ್ಸಿಗೆ ಕೊಟ್ಟಿದ್ದೇವೆ. ಒಂದು ಶಾಲೆ ಮಾಡಿಕೊಟ್ಟು ಬರೀ ಗುಡಿ ಹೋದ್ರಾಗಲ್ಲ. ಅದ್ರ ಜೋಡಿ ಬೇರೆ ಬೇರೆ ಅದಾವ, ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಅದಾವ. ಇವನ್ನೆಲ್ಲ ಮಾಡ್ಕೊಂಡು ನಾವು ಮಾಡಕ್ಕಾಯ್ತಿದ್ವಿ. ಅದ್ರ ಜೋಡಿ ಸಾಕಷ್ಟು ನಮ್ಮ SC/ST ಬಾಂಧವರಿಗೆ ಒಂದು ಕಡೆ ದುರ್ಗಮ್ಮ ಗುಡಿ ಇರ್ತಾವೆ, ಮತ್ತು ಕರ್ಯಾಮ ಗುಡಿ ಇರ್ತಾವೆ. ಅಲ್ಲಿ ಅಂಬೇಡ್ಕರ್ ಭವನ ಬೇಕಾಗಿದ್ದಾವೆ, ವಾಲ್ಮೀಕಿ ಭವನ ಸುಮಾರು 12 ವಾಲ್ಮೀಕಿ ಭವನ ಚಂದವು, ಒಂದು 7-8 ಅಂಬೇಡ್ಕರ್ ಭವನ ಚಂದವು. ಇವೆಲ್ಲ ಸಾಮೂಹಿಕ ನಾವು ಕೂಡ ಎಲ್ಲ ಮಾಡಿಕೊಟ್ಟಿದ್ದೀವಿ. ಅದರ ಜೋಡಿ ಹೇಳ್ತಿರ್ತ ಭಾಳಷ್ಟು ಮಂದಿ ಇವು ಹಿಂಗ ಹೋಗ್ತೈತಿ ಹಿಂಗ ಆಗ್ತೈತಿ ಅಂತನ್ನುವಂಥದ್ದು ಬೇಡ. ನಾನು ನೇರವಾಗಿ ಮಾತಾಡುವಂಥ ಪ್ರವೃತ್ತಿ ಐತಿ. ಏನೇ ಇದ್ರೂ ಸಾಮಾನ್ಯವಾಗಿ ಯಾರು ಕರ್ಕೊಂಡ್ಬರೋ ಪ್ರವೃತ್ತಿ ಇಟ್ಕೊಂಡಿಲ್ಲ. ಆ ಲೇಡನ್ನು ಕರ್ಕೊಂಬ, ಇವು ಕರ್ಕೊಂಬ, ಅವನು ಕೆಲ್ಸಿಕೊಂಬ, ಇವನು ಕೆಲ್ಸಿಕೊಂಬ ಇಲ್ಲ. ಇವತ್ತಿಗೂ 24/7 ನಾವು ಭಾಗವಹಿಸಿರೋದ್ರಲ್ಲಿ
ಏನಾರ ಅನ್ಕೊಂಡು ಹೋಗೋದು ನಮ್ಮ ನಡಿಗೆ ನಮ್ಮ ಸೇವೆಯನ್ನು ಮಾಡೋದಾಗ ಹಿಂಗೆ ಹೋಗೋರು. ಅದಕ್ಕೆ ಈಗ ನಮ್ಮ ಅಜ್ಜ ಏನಂತ ಆಶೀರ್ವಾದ ಮಾಡ್ತಾನೆ ಏನು ಮಾಡ್ತಾರೆ ಚೆನ್ನಾಗಿ ಆಯಿಸ್ತಾರೆ ಏನು ನೀವು ಗಿಡದಿಂದ ಕೊಡ್ತೇನೆ ಒಂದು 3 ವರ್ಷ ಕೊಡೋಕೆ ನೋಡಿ ಬರ್ತೇನೆ ನನಗೆ. ಅದಕ್ಕೆ ಅವ್ರು ಕೊಡೋದಾಗೋದಿಲ್ಲ. ಎಷ್ಟು ದಿವಸ ಇರ್ತಾವೆ ಬೆಳೆದನ್ನು ಮಾಡೋದು ಸಾಮಾನ್ಯ ಮಂದಿಗೆ ದೀನರಿಗೆ ದುರ್ಬಲರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಸೇವೆ ಮಾಡೋಕ್ಕೆ ಎಲ್ಲರಿಗೂ ಮೀರಿ ಕೊಟ್ಟಿದ್ದೀವಿ, ಅವಕಾಶ ಕೊಟ್ಟಿದ್ದೀವಿ. ಅವಕಾಶ ಕೊಟ್ಟಂತಂದ್ರೆ ನಾನು ತೋರಿಸ್ತು ನಾ ಇದು ಮಾಡಿದ್ರೆ ನಮ್ಮ ಕಡೆಯಿಂದ ಹೇಗೆ ಅಂತಂದ್ರೆ ಮಾಡಿ ತೋರಿಸ್ಬೇಕಾಗ್ತದೆ. ಮಾಡಿ ತೋರಿಸ್ಕೊಂಡು ಮಾಡಬೇಕಾಗ್ತದೆ. ನೀವು ಕಂಪೇರ್ ಮಾಡಿದ್ರೆ ಹಿಂದಿನ ಶಾಸಕ ಮೇಡಮ್ ಏನಾದ್ರು ಅವ್ರಿಗಿಂತ ₹1 ಕಂಪೇರ್ ನನಗೆ ಹಾಕಬೇಡ. ಯಾವ ನಾವು ಆ ರೀತಿಯಲ್ಲಿ ಇನ್ನೂ ಸುಮಾರು 20 ತಿಂಗಳಿರ್ತದೆ. ಮೊದಲಿಗೆ 20 ತಿಂಗಳ ಈ 3 ವರ್ಷ ಕಂಪೇರ್ ಮಾಡಿದಾಗ ಈ 20 ತಿಂಗಳಾಗ ಇತಿಹಾಸ ಒಂದು ಕೆಲಸ ಮಾಡಿದೆ. ಈ ಕ್ಷೇತ್ರದ ಒಟ್ಟಾರೆ ಅಭಿವೃದ್ಧಿಗೆ ಎಲ್ಲ ನೀವು ಕೊಟ್ಟಂತ ಮತಪರೀಕ್ಷೆಯಿಂದ ಶಾಸಕನಾಗಿದ್ದೇನೆ. ಶಾಸಕನಾಗಿದ್ರು ನಮ್ಮ ಓಟ್ಗಳಿಂದ ಏನು ಇದಾಗಿರಪ್ಪ ವೇಸ್ಟ್ ಆಗಿಲ್ಲ ಒಳ್ಳೆಯದಾಗಿತ್ತು ಅನ್ನುವಂಥ ಕ್ಷೇತ್ರದ ಜನತೆಗೆ ಸಾಬೀತುಪಡಿಸ್ತದೆ ಅಂತ ಹೇಳ್ತಾ ನಮ್ಮದೇ ನಾವು ಪ್ರಥಮವಾಗಿ ಎಲ್ಲ ಇಂಡಿಪೆಂಡೆಂಟ್ ಸರ್ಕಸ್ಗಳಿಗೆ 3 ವರ್ಷ ಇಂಡಿಪೆಂಡೆಂಟ್ ಎಲ್ಲ ಸಾಮಾನ್ಯ ಕವಿತೆ ಮಧ್ಯ ಮತ್ತು ಕೆಳವರ್ಗದ ಮಂದಿರ ನಿಮ್ಮಲ್ಲಿ ಬದುಕಿದ್ರು. ಕಾಂಗ್ರೆಸ್ 2 ವರ್ಷ ಬಿಟ್ಟು ನಾವು ಹೋಗಿ 2 ವರ್ಷ ಹೋಗೋಣ ಮುಂದೋಗ ನಿಮ್ಮ ಯಾವ ಹೋಗೋಣ. ಅದಕ್ಕೆ ನಿಮ್ಮ ವಿಶ್ವಾಸ ಮಾಡುವಂಥ ಕೆಲಸ ಎಲ್ಲೂ ಮಾಡೋದಲ್ಲ. ನಿಮ್ಮ ಜೊತೆ ಆಶೀರ್ವಾದದಿಂದ ನಾವು ಚಿಕ್ಕವರು MLA ಮಾಡ್ಯಾರಿ, ಹಾಗೂ DCC ಬ್ಯಾಂಕ್ ಡೈರೆಕ್ಟರ್ ಮಾಡ್ಯಾರಿ. ಸದಾ ಈ ಪ್ರೀತಿ ಹಾಗೂ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇನ್ನು ಮುಂದಿನ ದಿನಮಾನದಲ್ಲಿ ನಿಮ್ಮ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇರಲಿ. ನಿಮಗೋಸ್ಕರ ಶಾಸಕರು ಈಗಾಗಲೇ ಭಾಳ ಕೆಲಸ ಮಾಡ್ಯಾರು. ಇನ್ನೂ ದೂರದೃಷ್ಟಿ ಇಟ್ಟುಕೊಂಡ ಶೈಕ್ಷಣಿಕ ಆರೋಗ್ಯಕ್ಕೆ ಭಾಳ ಪ್ರಾಮುಖ್ಯತೆ ಕೊಟ್ಟರು. ಹಂಗಾಗಿ ನಮ್ಮ ಇಡೀ ಸ್ಟೇಟ್ನಾಗ ನಮ್ಗೆ 5ನೇ ನಂಬರ್ ಬಂದೈತಿ. ಜಿಲ್ಲಾಕ್ಕೆ 2 ಸತತ ಫಸ್ಟ್ ಬಂದೈತಿ. ಅದೆಲ್ಲ ಅವ್ರ ಪ್ರಯತ್ನ ಹಾಗೂ ಇಲ್ಲಿ ಶಿಕ್ಷಕರ ಎಲ್ಲರ ಪ್ರಯತ್ನ ಹಾಗೂ ಎಲ್ಲ ಇಲಾಖೆಗಳ ಇದಕ್ಕೆ ಪ್ರೋತ್ಸಾಹ ಕೊಡ್ತಾರೋ ಅವ್ರ ಪ್ರೋತ್ಸಾಹನೂ ಹಿಂಗೆ ಮುಂದುವರಿಲಿ. ಈಗ 5 ನಂಬರ್ ಇರ್ತೇನು ಫಸ್ಟ್ ನಂಬರ್ ಬರಲಿ ಅಂತೇಳಿ ಅವ್ರಿಗೂ ಎಲ್ಲರಿಗೂ ಹೇಳಿ ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ಈ ಬಂದ ಹಿರಿಯರು ಎಲ್ಲ ಸ್ವಾಮೀಜಿಗಳು ಬಂದ ಎಲ್ಲರ ಆಶೀರ್ವಾದ ಮಾಡ್ಯಾರ. ಅವ್ರಿಗೆ ಮತ್ತು ನಿಮಗೆ ನನ್ನ ಮಾತಾ ಅಧಿಕಾರ ಕೊಟ್ಟ ಎಲ್ಲ ನನ್ನ ಕ್ಷೇತ್ರದ ಜನರಿಗೆ ಪಾತ್ರಗಳು ಇವತ್ತಿನ ದಿನ ಶಾಸಕರು ಆಗೋಗಿಂತ ನಿಮ್ಮ ಮನೆಯವಾಗ ನನ್ನ ಪ್ರಖ್ಯಾತ ಬಾಬಾ ಸಾಹೇಬ್ ಪಾಟೀಲ್ ಅವರು ಅವರಿಗೆ ಸಾಕಷ್ಟು ಜನ ನಮ್ಮ ಆಶೀರ್ವಾದವನ್ನು ಕೊಡಲಿಕ್ಕೆ ಆಗಮಿಸಿದೆ. ಇವತ್ತಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವ ನನ್ನ ಪ್ರಖ್ಯಾತ ಬಾಬಾ ಸಾಹೇಬ್ ಪಾಟೀಲ್ ಅವರು ಅವರ ಸಹೋದರರಾದ ನಾನಾ ಸಾಹೇಬ್ ಪಾಟೀಲರಿಗೆ ಲೇಟ್ ಆಗಿ ಲೇಟೆಸ್ಟ್ ಆಗಿ
ಆಗಿ ಬಂದರೂ ಲೇಟೆಸ್ಟ್ ಆಗಿ ಇರಾನಿ ರಾಕಕ್ಕೆ ಗಂಡು ಬೇಕಾಯ್ತು ಅದಕ್ಕೆ ಬಂದು ಕಾಡ್ಲಿದ್ದಂಗೆ ಪಾಪ ಮೊಲ ಇದ್ದಂಗೆ ಸ್ವಲ್ಪ ಈ ಟ್ರಿಪ್ ಮತ್ತೊಂದು ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸೋತು ಸಹಿತ ತೆರೆದುಕೊಂಡಿಲ್ಲ. ಸಾಕಷ್ಟು ಕಾರ್ಯಕರ್ತರು ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಏನಾಗಿಲ್ಲ, ಮತ್ತೆ ಆಸ್ತಿ ಹೋಗಿಲ್ಲ, ಅಂತಸ್ತು ಹೋಗಿಲ್ಲ. ಇವತ್ತು ನಮ್ಮ ಸರ್ಕಾರ ಹೋಗಿರ್ಬೋದು, ಎಲ್ಲ ಒಂದು ಕಾರ್ಯಕರ್ತ ಭಯನ್ನು ಕಟ್ಕೊಂಡು ನಾವು ನೆಕ್ಸ್ಟ್ ಟೈಮ್ ಗದೆಗೆ ಇರ್ತೀವಿ ಅಂತಂದ್ರೆ ಆಶ್ವಾಸನೆ ಕೊಟ್ಟಾಗ ನಮ್ಮ ಧೈರ್ಯ ತುಂಬಿದವರು ಯಾರಂದ್ರೆ ಅದು ನಮ್ಮ ಎಲ್ಲ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಹಿರಿಯರು. ಹೀಗಾಗಿ ಇವತ್ತು ಇಷ್ಟೊಂದು ಬಹಳ ಪ್ರೀತಿಪೂರ್ವಕವಾಗಿ ತಾವೆಲ್ಲ ಬಂದಿದ್ದೀವಿ. ಸಾಕಷ್ಟು ಕಾರ್ಯಗಳನ್ನು ನಾವು ನಡೆಸಬೇಕು. ನಿಮ್ಮ ಡ್ರೋನ್ ಇಲ್ಲತ್ತ ಹಂಗೆ ನೋಡ ಅದು ಬೆಂಕಿ ಕಾಡ್ನಾಗಿರೋದು ನಾಣ್ಯ ಬಂದೈತೆ ಹುಲಿ ದೊಡ್ಡ ಹುಡ್ದಾಗ ಬಿಟ್ಟು ಬರ್ಬೇಕಾಯ್ತು ಜೂದಾಗ ಮೈಸೂರು ಬಂಡೀಪುರ ಬೇರೆ ಬಿಟ್ಟು ರೆಡಿ ಆಯ್ತು ಅಂತ ಬಹಳ ಹೆಮ್ಮೆಯಿಂದ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಇವತ್ತು ಪ್ರೀತಿ ವಿಶ್ವಾಸ ಇರಲಿಲ್ಲ ಅಂದ್ರೆ ಇಷ್ಟೊಂದು ಮಾಡಕ್ ಆಗ್ತಿರ್ತಿಲ್ಲ. ಇವತ್ತು ನಾವೆಲ್ಲ ಆಶೀರ್ವಾದ ಪೂರ್ವಕವಾಗಿ ಬಂದಿದ್ದೀರಿ. ಇಷ್ಟೆಲ್ಲ ಡಿಸಿಸ್ಮೆಂಟ್ ಎಲೆಕ್ಷನ್ ಅಲ್ಲೂ ನಾವೆಲ್ಲ ಯಾಕಂದ್ರೆ ಇವತ್ತು ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆ ಇವತ್ತು. ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಪಾಟೀಲ್ ಏನ್ ಮನಸ್ಸು ಮಾಡ್ಯಾರ ಅನ್ನೋದು ತಮಗೆಲ್ಲ ಗೊತ್ತೈತಿ. ಸಾಕಷ್ಟು
ಏನು ಮಾಡೋಕ್ಕಾಗೋದಿಲ್ಲ. ಇವತ್ತ ಅಂತ ಜಾಗ ನಮ್ಮ ಕಾರ್ಯಕರ್ತರು ಎಲ್ಲ ನನ್ನ ಸಹೋದರಿಯರು ಹೋಗುದಿಲ್ಲ. ಯಾಕಂದ್ರೆ ನೀವು ಬಹಳ ಒಳ್ಳೆಯವರಲ್ಲಿ, ನಿಮ್ಮ ಸಹಕಾರ ಪ್ರೀತಿ ಆಶೀರ್ವಾದ ಯಾವತ್ತು ನಮ್ಮ ಜೊತೆ ಇದೆ. ಇವತ್ತೆಲ್ಲ ಪ್ರಮಾಣ ಮಾಡೋಣ. ಯಾಕಂದ್ರೆ ಶಾಸಕರು ಏನ್ ಕೆಲಸ ಮಾಡಾಕತ್ತಾರ ಅನ್ನೋದು ತಮಗೆಲ್ಲ ಗೊತ್ತಿದೆ. ಎಲ್ಲರೂ ಅಂತಾರ ನನ್ನ ಬಾಬಾ ಸಾಹೇಬ್ ಪಾಟೀಲ್ ಶಾಸಕ ವೇಣಿ ಮೇಡಮ್ ಯಾಕೆ ಕೆಲಸಕ್ಕೆ ಬರ್ತಾರೆ ಎಲ್ಲ ಒಂದು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಇವತ್ತ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರಾಗಲ್ಲ ಅಂತಂದ್ರೆ ನನ್ನ ಪ್ರತಿಯೊಬ್ಬರು ಕಾಲಿಗೆ ಬೆಳ್ಕೊಂಡಿದ್ದೀನಿ. ನಾನು ಸೇವಾ ಮಾಡ್ತೀನಿ ಅಂತ ಬೆಳ್ಕೊಂಡಿದ್ದೀನಿ. ಅದಕ್ಕೆ ಏನಾದ್ರು ನಾನು ದ್ರೋಹ ಮಾಡಿದಿಲ್ಲ. ನೀವು ಮಾತಾಡ್ಬೇಕು ನನ್ನ ಜೊತೆ. ನಾ ಏನಾದ್ರು ದ್ರೋಹ ಮಾಡಿದ್ದೀನಿ ನನಗೆ ಎಲ್ಲರೂ ಮಾತಾಡ್ಬೇಕು. ನಾ ಏನಾದ್ರು ದ್ರೋಹ ಮಾಡಿದ್ದೀನಿ ನನಗೆ ನಾನು ನನಗೂ ಐತಿ ನಿಮ್ಮ ಜೊತೆ ಇರ್ಬೇಕಂತ ಐತಿ, ನಿಮ್ಮ ಸೇವಾ ಮಾಡ್ಬೇಕಂತ ಐತಿ. ಯಾಕಂದ್ರೆ ನಮ್ಮ ತಂದೆ ತಾಯಿ ಕೊಟ್ಟದನ್ನ ಅದ ಐತಿ. ನಮ್ಮ ತಂದೆ ತಾಯಿನ ಕೊಟ್ಟಂತ ಒಂದು ಈ ಪ್ರಸಾದ ನನ್ನ ತಂದೆ ತಾಯಿ ಆಶೀರ್ವಾದ ಯಾವತ್ತಿಗೂ ನಾವೆಲ್ಲ ಹೋದೆ ಜಾರವಾಡಿಗೌಡರು ಏನ್ ಮಾಡ್ಯಾರ ಅನ್ನೋದು ಈಗ ಪ್ರಕಾಶ್ ಗೌಡ ಮಗಳಾಗಿ ಇವತ್ತು ನನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಸೇವೆ ಮಾಡಕಂತ ಅಷ್ಟೇ ಬಿಟ್ರೆ ಅವ್ರಿಗೆ ನಾನು ಯಾವುದೇ ಒಂದು ಆಶಾ ವಿಷಯ ಕೊಡಬೇಕಿಲ್ಲ ಅಂತ ಈ ಸಂದರ್ಭದಲ್ಲಿ. ಯಾಕಂದ್ರೆ ಕಾರ್ಯಕರ್ತರು ನಿಮ್ಮ ಮುಂದೆಲ್ಲ ಹೇಳ್ಬೇಕು. ಅದಕ್ಕಾಗಿ 2028 29ಕ್ಕೆ ಎಲೆಕ್ಷನ್ ಆಗ್ತಾವ. ನೀವೆಲ್ಲ ನಮ್ಮ ಜೊತೆ ಇರ್ತೀವಿ. ಆಶೀರ್ವಾದ ಮಾಡ್ತೀವಿ. ಯಾರು ಚಪ್ಪಾಳೆ ಹೊಡೆಯೋಲ್ಲ. ನೀವೆಲ್ಲ ನಮ್ಮ ಜೊತೆ ಇರ್ತೀವಿ. ಕೈ ಮ್ಯಾಲ ಮಾಡಿ ಹೇಳಿಲ್ಲ. ಎಲ್ಲರೂ ನಮ್ಮ ಜೊತೆ ಇರ್ತೀವಿ. ಬಾಬಾ ಸಾಹೇಬ್ ಪಾಟೀಲರಿಗೆ ಇನ್ನು ಕ್ರಾಂತಿನೆಲ ಕಿತ್ತೂರಿನ ಒಂದ್ ರೀತಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು 54ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಸಾಕಷ್ಟು ಅವರ ಅಭಿಮಾನಿಗಳು ಬೆಳಗ್ಗೆಯಿಂದ ಇವತ್ತು ಇಲ್ಲಿವರೆಗೂ ಸಹ ಸಾಕಷ್ಟು ಒಂದ್ ರೀತಿ ಅವ್ರಿಗೆ ಸನ್ಮಾನ ಮತ್ತೆ ಸಾಕಷ್ಟು ಪುರಸ್ಕಾರಗಳನ್ನು ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಶುಭ ಹಾರೈಸಿದರೆ. ಸರ್ ನಮಸ್ತೆ. 54ನೇ ವಸಂತಕ್ಕೆ ಕಾಲಿಟ್ಟಿದ್ದೀರಾ. ಸಾಕಷ್ಟು ನಿಮ್ಮ ಅಭಿಮಾನಿಗಳ ಒಂದ್ ರೀತಿ ಸಾಕಷ್ಟು ಶುಭ ಹಾರೈಸಿದ್ದಾರೆ. ಯೂಶಲಿ ಎವ್ರಿ ಇಯರ್ದಂಗ ಈ ಊಟ ಹಬ್ಬ ಅನ್ನೋಕ್ಕಿಂತ ನಮ್ಗೆ ಗೆಟ್ ಟುಗೆದರ್ ಅದಂತ ನಮ್ಮ ಕಾರ್ಯಕರ್ತರ ಅಥವಾ ನಮ್ಮ ಹಿತೈಷಿಗಳಾತು ನಮ್ಗೆ ಸ್ವಲ್ಪ ಹಿರಿಯಂದಿರಲ್ಲರು ಎಲ್ಲರೂ ಕರೋದು ಒಂದು ಅವತನ ಊಟಕ್ಕೆ ಕರೆದಂಗೆ ಕರೆದಂಗೆ ಅದೇನು ವಿಶೇಷತೆ ಏನಿಲ್ಲ. ವರ್ಷದಾಗ 2 ಸಲನೂ ಹಿಂಗೆ ಕೂಡ್ತಿರ್ತವು. ಇದೊಂದು ಅಕೇಶನ್ ಅಂತ ತಗೊಂಡು ಇದನ್ನ ಮಾಡುತ್ತೆ ಅಷ್ಟೇ. ಅಲ್ಲ ಈಗ ಸಾಕಷ್ಟು ಶುಭ ಹಾರೈಸಿದರೆ. ಎಲ್ಲ ವಿವಿಧ ಹಳ್ಳಿಗಳಿಂದ ಬಂದಿದ್ದಾರೆ. ವಿವಿಧ ನಿಮ್ಮ ಅಭಿಮಾನಿಗಳು ಸಾಕಷ್ಟು ಬೇರೆ ಬೇರೆ ಹಳ್ಳಿಗಳಲ್ಲಿ ವಿವಿಧ ಕೆಲಸಗಳನ್ನು ಮಾಡಿದ್ದಾರೆ. ಡೆಫಿನೆಟ್ಲಿ ಎಲ್ಲ ಪ್ರತಿಯೊಂದು ಬೂತ್ಲಿಂದ ಅದಾರ. ಹಳ್ಳಿಗಳು ಅನ್ನೋಕ್ಕಿಂತ ಪ್ರತಿ ಬೂತ್ಲಿಂದನೂ ಆ ಕೆಳಗಿನ ಮಟ್ಟದಿಂದ ನಾವು ಬಂದವ್ರು. ಜೊತೆಗೆ ಅದನ್ನ ಇನ್ನೂ ಅಷ್ಟು ಸದೃಢವಾಗಿ ಸುರಿದಿಲ್ಲ. ಇಂಥ ಹಂಗ ಮೇಲಿನ ಮೇಲೆ ಕಾರ್ಯಕ್ರಮ ಮಾಡ್ತಿರ್ತು. ಇದನ್ನ ನೆಪ ಮಾಡ್ಕೊಂಡ ಕರಿತಿರ್ತು ಕುಂತು ಮಾತಾಡಿ ಎಲ್ಲರೂ ನಮ್ ಟೋಟಲ್ ಟೀಮ್ ಕೊಡಾಕೊಂಡ ವೇದಿಕೆ ಮಾಡಿ. ಕೊನೆಯದಾಗ ಎಲ್ಲರಿಗೂ ಏನ್ ಹೇಳಿಕ್ ಬಯಸ್ತಾರೆ? ಧನ್ಯವಾದ. ಆಸ್ ಇಟ್ ಈಸ್ ಇವತ್ತು ಹೆಂಗ ಇದಾವು ಮುಂದೂ ಕೂಡ ಇದೇ ರೀತಿ ಇರೋ ಅವರ ನನಗೆ ಅಡ್ವೈಸರ್ಸ್, ಅವ್ರ ಪಿಲ್ಲರ್ಸ್ ಅವರನ್ನ. ಮತ್ತೆ ಮೊದಲು ಹೇಳಿದನ್ನ ನಮಗೇನ್ ದೊಡ್ಡ ಬ್ಯಾಕ್ಗ್ರೌಂಡ್ ಅನ್ನೋಕ್ಕಿಂತ ಲೀಡರ್ಸ್ ಯಾರು ಆಶೀರ್ವಾದ ಇಲ್ಲ. ಸೋ ಕಾಲ್ಡ್ ಸೆಕೆಂಡ್ ಲೈನ್ ಇವರ ನಮ್ಗೆ ಪಿಲ್ಲರ್ಸ, ಇವರ ಅಡ್ವೈಸರ್ಸ, ಇವರ ಎಲ್ಲರೂ ಎಲ್ಲಾರು ಧನ್ಯವಾದಗಳು. ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು 54ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಸಾಕಷ್ಟು ಅವರ ಅಭಿಮಾನಿಗಳು ಬೆಳಗ್ಗೆಯಿಂದ ಇವತ್ತು ಇಲ್ಲಿವರೆಗೂ ಸಹ ಸಾಕಷ್ಟು ಒಂದ್ ರೀತಿ ಅವ್ರಿಗೆ ಸನ್ಮಾನ ಮತ್ತೆ ಸಾಕಷ್ಟು ಪುರಸ್ಕಾರಗಳನ್ನು ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಶುಭ ಹಾರೈಸಿದರೆ. ಸರ್ ನಮಸ್ತೆ. 54ನೇ ವಸಂತಕ್ಕೆ ಕಾಲಿಟ್ಟಿದ್ದೀರಾ. ಸಾಕಷ್ಟು ನಿಮ್ಮ ಅಭಿಮಾನಿಗಳ ಒಂದ್ ರೀತಿ ಸಾಕಷ್ಟು ಶುಭ ಹಾರೈಸಿದ್ದಾರೆ. ಯೂಶಲಿ ಎವ್ರಿ ಇಯರ್ದಂಗ ಈ ಊಟ ಹಬ್ಬ ಅನ್ನೋಕ್ಕಿಂತ ನಮ್ಗೆ ಗೆಟ್ ಟುಗೆದರ್ ಅದಂತ ನಮ್ಮ ಕಾರ್ಯಕರ್ತರ ಅಥವಾ ನಮ್ಮ ಹಿತೈಷಿಗಳಾತು ನಮ್ಗೆ ಸ್ವಲ್ಪ ಹಿರಿಯಂದಿರಲ್ಲರು ಎಲ್ಲರೂ ಕರೋದು ಒಂದು ಅವತನ ಊಟಕ್ಕೆ ಕರೆದಂಗೆ ಕರೆದಂಗೆ ಅದೇನು ವಿಶೇಷತೆ ಏನಿಲ್ಲ. ವರ್ಷದಾಗ 2 ಸಲನೂ ಹಿಂಗೆ ಕೂಡ್ತಿರ್ತವು. ಇದೊಂದು ಅಕೇಶನ್ ಅಂತ ತಗೊಂಡು ಇದನ್ನ ಮಾಡುತ್ತೆ ಅಷ್ಟೇ. ಅಲ್ಲ ಈಗ ಸಾಕಷ್ಟು ಶುಭ ಹಾರೈಸಿದರೆ. ಎಲ್ಲ ವಿವಿಧ ಹಳ್ಳಿಗಳಿಂದ ಬಂದಿದ್ದಾರೆ. ವಿವಿಧ ನಿಮ್ಮ ಅಭಿಮಾನಿಗಳು ಸಾಕಷ್ಟು ಬೇರೆ ಬೇರೆ ಹಳ್ಳಿಗಳಲ್ಲಿ ವಿವಿಧ ಕೆಲಸಗಳನ್ನು ಮಾಡಿದ್ದಾರೆ. ಡೆಫಿನೆಟ್ಲಿ ಎಲ್ಲ ಪ್ರತಿಯೊಂದು ಬೂತ್ಲಿಂದ ಅದಾರ. ಹಳ್ಳಿಗಳು ಅನ್ನೋಕ್ಕಿಂತ ಪ್ರತಿ ಬೂತ್ಲಿಂದನೂ ಆ ಕೆಳಗಿನ ಮಟ್ಟದಿಂದ ನಾವು ಬಂದವ್ರು. ಜೊತೆಗೆ ಅದನ್ನ ಇನ್ನೂ ಅಷ್ಟು ಸದೃಢವಾಗಿ ಸುರಿದಿಲ್ಲ. ಇಂಥ ಹಂಗ ಮೇಲಿನ ಮೇಲೆ ಕಾರ್ಯಕ್ರಮ ಮಾಡ್ತಿರ್ತು. ಇದನ್ನ ನೆಪ ಮಾಡ್ಕೊಂಡ ಕರಿತಿರ್ತು ಕುಂತು ಮಾತಾಡಿ ಎಲ್ಲರೂ ನಮ್ ಟೋಟಲ್ ಟೀಮ್ ಕೊಡಾಕೊಂಡ ವೇದಿಕೆ ಮಾಡಿ.
ಕೊನೆಯದಾಗಿ ಎಲ್ಲರಿಗೂ ಏನ್ ಹೇಳಿಕ್ ಬಯಸ್ತಾರೆ? ಧನ್ಯವಾದ. ಆಸ್ ಇಟ್ ಈಸ್ ಇವತ್ತು ಹೆಂಗಿದಾವು ಮುಂದೂ ಕೂಡ ಇದೇ ರೀತಿ ಇರೋ ಅವರ ನನಗೆ ಅಡ್ವೈಸರ್ಸ್, ಅವ್ರ ಪಿಲ್ಲರ್ಸ್ ಅವರನ್ನ ಮತ್ತೆ ಮೊದಲು ಹೇಳಿದ್ದೇನೆ ನಾ, ನಮಗೇನ್ ದೊಡ್ಡ ಬ್ಯಾಕ್ಗ್ರೌಂಡ್ ಅನ್ನೋಕ್ಕಿಂತ ಲೀಡರ್ಸ್ ದಾರದ ಆಶೀರ್ವಾದ ಇಲ್ಲ. ಸೋ ಕಾಲ್ಡ್ ಸೆಕೆಂಡ್ ಲೈನ್ ಇವರ ನಮ್ ಪಿಲ್ಲರ್ಸ, ಇವರ ಅಡ್ವೈಸರ್ಸ, ಇವರ ಎಲ್ಲರೂ ಧನ್ಯವಾದಗಳು. ಈ ವೇಳೆ ಕಾರ್ಯಕ್ರಮದಲ್ಲಿ ಬೈಲೂರು ಮಠದ ಶ್ರೀ ನಿಜ ಗುಣಾನಂದ ಸ್ವಾಮೀಜಿ, ಬೈಲಹೊಂಗಲದ ಆರಾಧ್ಯ ಮಠದ ಮಹಂತೇಶ ಶಾಸ್ತ್ರಿಗಳು, ಹುಣಶಿಗಟ್ಟಿಯ ಶ್ರೀ ಚನ್ನಬಸವ ಶ್ರೀಗಳು, ನೆಂಚನಕಿಯ ಪಂಚಾಕ್ಷರಿ ಶ್ರೀಗಳು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮುದ್ದಪ್ಪ ಸಕ್ರೇನವರ್, ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಮುತ್ನಾಳ್, ಮಾಜಿ ಎಪಿಎಂಸಿ ಅಧ್ಯಕ್ಷ ಸಿಆರ್ ಪಾಟೀಲ್, ಕಿತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ನಿಂಗಪ್ಪ ಅರಕೆರೆ, ಶಿವನಗೌಡ ಪಾಟೀಲ್, ರಾಜು ಕುಡಸೋಮಣ್ಣವರ, ಅಶೋಕ ಬಾಳಿಕೇಂದ್ರಿ, ಬಸವರಾಜ್ ಬೋಳಗೌಡರು, ರಾವಸಾಹೇಬ್ ಪಾಟೀಲ್, ಶಿವನಗೌಡ ಪಾಟೀಲ್, ಸಚಿನ್ ಪಾಟೀಲ್, ಶಿವಾನಂದ ಕುಂಕುರ, ಕರೆಬಾಬು ಠಾಳೆ, ಮಂಜುನಾಥ ಶಿಡ್ಲೇಬಗೊಳ್ಳ, ಮಂಜು ಹುಳಮನಿ, ಕಾಶಿಂ ಜಮಾತ್, ರೈತ ಮುಖಂಡ ರವಿ ಸಿದ್ದಮ್ಮನವರ, ಬಸವರಾಜು ಚಿಕ್ಕನಗೌಡರು, ಎಲ್ಲ ಇಲಾಖೆ ಅಧಿಕಾರಿಗಳು ಸೇರಿ ಕಿತ್ತೂರು ಹಾಗೂ ನೇಸರಿಗೆ ಭಾಗದ ಕಾಂಗ್ರೆಸ್ನ ಮುಖಂಡರು, ಪದಾಧಿಕಾರಿಗಳು, ಸಾವಿರಾರು ಕಾರ್ಯಕರ್ತರು ಹಾಗೆಯೇ ಅಭಿಮಾನಿಗಳು ಭಾಗವಹಿಸಿ ಶಾಸಕರಿಗೆ ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.